ನಮ್ಮ ಮುಖಾಂತರ ಬಂದಿದ್ದು ಅಂದ ತಕ್ಷಣವೇ ನಾವು ಎಲ್ಲವೂ ತಿಳ್ಕೊಂಡು ಕೊಟ್ಟಿದ್ದೀವಿ ಅಂತನ. ಮನೆಯನ್ನು ಮಾರಿಬಿಟ್ಟು ಆ ದುಡ್ಡು ತೊಗೊಂಡೋಗಿ ಬ್ಯಾಂಕಿಗೆ ಕಟ್ಟಿದ್ವಿ. ಸ್ವಂತ ಮನೆ ಇವತ್ತಿದ್ದಿದ್ರೆ ಅದು ನನಗೊಂದು 8-10 ಕೋಟಿ ಬರ್ತಾಯಿತ್ತು. ನಮ್ಮಲ್ಲಿ ಇರೋದೆಲ್ಲ ನಂಬಿಕೆಯ ವ್ಯಾಪಾರಗಳೇ. ಆದರೆ ಸರ್ಕಾರನೇ ನಂಬದೇ ಇದ್ದರೆ ಇನ್ಯಾರನ್ನ ನಂಬೋದು? ಹಾಗಿದ್ರೆ ಆ ಡಿಪಾರ್ಟ್ಮೆಂಟ್ ಖಾತಾ ಮಾಡಿ ಕೊಟ್ಟ ತಕ್ಷಣವೇ ನಮ್ಮದು ಅಂತ ಅನ್ಕೋಬಾರ್ದು. ಡೆವಲಪರ್ ಈಸ್ ರೈಟ್, ಬೈಯರ್ ಈಸ್ ರೈಟ್, ವೀವರ್ ರೈಟ್, ಸ್ಟಿಲ್ ಪ್ರಾಬ್ಲಮ್ ಆಯ್ತು. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಬಿವೇರ್ ಇನ್ ಬಿಸ್ನೆಸ್ ಸೀರೀಸ್ಗೆ ಮತ್ತೆ ನಿಮಗೆ ಸ್ವಾಗತ ಹೇಳ್ತಾ, ವಿ ಆರ್ ಕಂಟಿನ್ಯೂಯಿಂಗ್ ದಿಸ್ ಸೀರೀಸ್. ಬಿಸ್ನೆಸ್ ಎಲ್ಲರೂ ಮಾಡ್ತೀವಿ, ಬಟ್ ಅಲ್ಲಿ ಒಂದಷ್ಟು ಕಾಷನ್ಸ್ಗಳಿರುತ್ತೆ, ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳೋದಿರುತ್ತೆ. ಅದಕ್ಕೆ ಕೇಸ್ ಸ್ಟಡೀಸ್ಗಳ ಮೂಲಕ ನಮಗೆ ಅರ್ಥ ಮಾಡಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಆ್ಯಸ್ ಆಲ್ವೇಸ್ ಯೋಗಾತ್ಮ ಶ್ರೀಹರಿ ಅವರು. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ. ಬಿವೇರ್ ಇನ್ ಬಿಸ್ನೆಸ್ ಒಂದಷ್ಟು ವಿಚಾರಗಳನ್ನ ಕೇಸ್ ಸ್ಟಡೀಸ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾನೆ ಇದ್ದೀರಾ. ಇಷ್ಟೆಲ್ಲ ಮಾತಾಡಿದ್ಮೇಲೆ ನನಗನ್ಸಿದ್ದು, ಒಂದು ಬೈಯರ್ ಒಂದಷ್ಟು ಪ್ರಿಕಾಷನ್ಸ್ ತೊಗೊಳ್ಬೇಕು, ಯೋಚನೆ ಮಾಡಬೇಕು, ಸೆಲ್ಲರ್ ಒಂದಷ್ಟು ಯೋಚನೆ ಮಾಡಬೇಕು, ಎಲ್ಲವೂ ಓಕೆ. ಬಿಯಾಂಡ್ ದಟ್ ಏನೂ ಪ್ರಾಬ್ಲಮ್ ಆಗೋಕ್ಕೆ ಸಾಧ್ಯನೇ ಇಲ್ವಾ ಅಂತ. ಯಾಕೆಂದರೆ ಯಾವಾಗಲೂ ಆಗುತ್ತೆ, ಎಷ್ಟೇ ಪ್ರಿಕಾಷನ್ಸ್ ತೊಗೊಂಡ್ರು ಗೊತ್ತೋ ಗೊತ್ತಿಲ್ಲದೆ ಕೆಲವು ಅಂಶಗಳನ್ನ ಮರೆಯೋ ಸಾಧ್ಯತೆಗಳಿರುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಆ ಥರ ಏನಾದರೂ ಆಗಿದೆಯಾ? ಎಷ್ಟೇ ಪ್ರಿಕಾಷನ್ ತೊಗೊಂಡ್ರು ಕೊನೆಗೂ ಏನಾದರೂ ಒಂದು ಇಕ್ಕಟ್ಟಾಗಿದ್ದು, ತೊಂದರೆ ಆಗಿದ್ದು, ಆ ಥರ? ಹೈವೇನಲ್ಲಿ ಹೋಗ್ತಾ ಇದ್ದೀವಿ, ನಾವು ಕರೆಕ್ಟ್ ರೂಟಲ್ಲೇ ಹೋಗ್ತಾ ಇದ್ದೀವಿ, ಆರಾಮದಲ್ಲೇ ಹೋಗ್ತಾ ಇದ್ದೀವಿ. ಯಾವುದೋ ಎದುರುಗಡೆ ಗಾಡಿ ಬಂದು ಇನ್ನೊಂದು ಗಾಡಿಗೆ ಹೊಡಿತು, ಆ ಗಾಡಿ ಬಂದು ನಮ್ಮ ಮೇಲೆ ಬಿತ್ತು. ನಮ್ಮ ತಪ್ಪಿದೆಯಾ ಅದರಲ್ಲಿ? ಇಲ್ಲ. ಸೊ ಆ ಥರ ಆಗುತ್ತೆ. ಹಾಗೆ ಆಗುತ್ತೆ. ಆ ಥರ ನಿಮ್ಗೇನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಒಂದು ಕೇಸ್ ಅಷ್ಟೇ. ಒಂದು 15 ವರ್ಷದ ಮುಂಚೆ ನಾವು ಬ್ರೋಕಿಂಗ್ ಮಾಡ್ತಾ ಇದ್ವಿ. ಓಕೆ. ಅಂದರೆ ಡೆವಲಪರ್ ಯಾರೋ, ಬೈಯರ್ ಯಾರೋ ಬ್ರೋಕಿಂಗ್ ಮಾಡ್ತಾ ಇದ್ವಿ. ಅದು ನಮ್ಮ ಪ್ರೊಫೆಷನ್. ಓಕೆ. ಒಂದಷ್ಟು ಜನಕ್ಕೆ ಸೈಟ್ಗಳು ಕೊಡಿಸೋದು. ಒಂದು ಪರ್ಟಿಕ್ಯುಲರ್ ಡೆವಲಪರ್, ರೆಪ್ಯೂಟೆಡ್ ಡೆವಲಪರ್, ಅವರು ಸೈಟ್ ಕೊಟ್ಟರು, ತೊಗೊಂಡ್ರು. ಅವತ್ತಿನ ದಿನ ದ ಸೈಟ್ ವಾಸ್ ವೆರಿ ಗುಡ್. ಬೈಯರ್ಗೂ ಇಷ್ಟ ಆಗಿತ್ತು, ಸೆಲ್ಲರ್ಗೂ ಆ ರೇಟೆಲ್ಲ ಓಕೆ ಆಗಿತ್ತು. ನಮ್ಮ ಫೀಸ್ ನಮಗೆ ಬಂದಿತ್ತು. 5 ವರ್ಷದ ನಂತರ ಅದರ ಮೇಲೆ ಕೇಸ್ ಆಯಿತು. 5 ವರ್ಷ ಆದಮೇಲೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಗೊತ್ತಿಲ್ಲ. ಸೆಲ್ಲರ್ ಸೇಲ್ ಮಾಡುವ ದಿನ ಇಟ್ ವಾಸ್ ಕ್ಲಿಯರ್. ಬೈಯರ್ ಬೈ ಮಾಡುವ ದಿನ, ರಿಜಿಸ್ಟರ್ ಮಾಡಿಕೊಳ್ಳುವ ದಿನ ಇಟ್ ವಾಸ್ ಕ್ಲಿಯರ್. ಅದಾದಮೇಲೆ ಅವರು ಮನೆ ಕಟ್ಟಬೋದಾಗಿತ್ತು, ಕಾಂಪೌಂಡ್ ಹಾಕೋಬೋದಾಗಿತ್ತು. ಆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಮೇಲೆ, ಆ ಪರ್ಟಿಕ್ಯುಲರ್ ಡೆವಲಪರ್ ಮೇಲೆ ನಮ್ಮ ಟರ್ಮ್ಸ್ ಚೆನ್ನಾಗಿಲ್ಲ ಅಂತ ಅವರಿಗೆ ಯಾರು ಸೇಲ್ ಮಾಡಿದ್ರು ಅವರು ಒಂದು ಕೇಸ್ ಹಾಕ್ಕೊಂಡ್ರು. ಕೇಸ್ ಸುಮಾರು 8-10 ವರ್ಷ ನಡೀತು. ಈಗ ಕೇಸ್ ಇರುವ ಟೈಮಲ್ಲಿ ಆ ಪ್ರಾಪರ್ಟಿ ಬಿಕಮ್ಸ್ ಇನ್ವ್ಯಾಲಿಡ್, ಅಂದರೆ ಉಪಯೋಗಕ್ಕೆ ಬರಲ್ಲ. ಇವ್ರು ಮನೆ ಕಟ್ಟಿಬಿಟ್ಟಿದ್ದಾರೆ ಅಂತಂದರೆ ಅಲ್ಲಿ ವಾಸ ಇರ್ಬೋದು. ಅಲ್ಲಿ ಏನೂ ಮಾಡಿಲ್ಲ, ಖಾಲಿ ಸೈಟ್ ಇದೆ. ಓನರ್ಗಳು ಅವರ ಫ್ರಸ್ಟ್ರೇಷನ್, ಹಳೆ ಓನರ್ಗಳು ಅವರ ಫ್ರಸ್ಟ್ರೇಷನ್, ನಮಗೆ ಸರಿಯಾಗಿ ಸೆಟ್ಲ್ ಆಗಿಲ್ಲ, ನಮ್ಮೆಲ್ಲರಿಗೂ ದುಡ್ಡು ಕೊಟ್ಟಿಲ್ಲ, ನಮ್ಮ ಲಾನಲ್ಲಿ ಆ ಲೂಪ್ ಹೋಲ್ಸು ಇರುತ್ತೆ, ಹಾಕ್ಕೊಂಡು ಕೂತ್ಕೊಂಡ್ರು. ಈ ಪ್ರಾಪರ್ಟಿ ಹೋಯ್ತು. ಇವ್ರು ಪ್ರತಿ ವಾರ ಬೈ ಮಾಡಿದವರು, ಅದೊಂದು 3-4 ಜನರ ಗ್ರೂಪ್ ಇತ್ತು. ಅವರೆಲ್ಲ ಪ್ರತಿ ವಾರ ಬಂದು ನಮ್ಮ ಆಫೀಸಲ್ಲಿ ಕೂತ್ಕೊಳ್ಳೋರು, ನೀವಲ್ವಾ ಕೊಡಿಸಿತ್ತು ಅಂತ. ನಾವು ಅವ್ರ ಹತ್ರ ಹೋಗಿ ಕೇಳ್ತಾ ಇದ್ವಿ, ಓನರ್ ಹತ್ರ, ಅಂದರೆ ನಮ್ಮ ಡೆವಲಪರ್ ಹತ್ರ ಹೋಗಿ ಕೇಳ್ತಾ ಇದ್ವಿ. ಡೆವಲಪರ್ ಹೇಳೋರು, ಕೋರ್ಟ್ ಕೇಸ್ ಇದೆ, ನಾನು ಏನು ಮಾಡ್ಲಿಕ್ಕೆ ಸಾಧ್ಯ? ಕೋರ್ಟ್ ಡಿಸೈಡ್ ಆಗುವವರೆಗೆ ನನಗೇನು ಇಲ್ವಲ್ಲ ಕೆಲಸ. ಅವ್ರಿಗೂ ಇಲ್ಲ, ನನಗೂ ಇಲ್ಲ, ಬೈಯರ್ಗೂ ಇಲ್ಲ. ಆದರೆ ಬೈಯರಿನ ಫ್ರಸ್ಟ್ರೇಷನ್, ಅದಕ್ಕೆ ಹೊಣೆ ಯಾರು? ಹೌ ಡಿಡ್ ಯು ಸಾಲ್ವ್ ದಿಸ್? ಹೇಗೆ ಸಾಲ್ವ್ ಆಯ್ತಿದು? ಈಗ ಬೈಯರ್ ರೈಟ್ ಅಲ್ವಾ? ಹೌದು. ಅವ್ರು ಹೇಳ್ತಾರೆ ನಿಮ್ಮ ಮುಖಾಂತರ ಬಂದಿದ್ದು ಅಂತ. ನಮ್ಮ ಮುಖಾಂತರ ಬಂದಿದ್ದು ಅಂದ ತಕ್ಷಣವೇ ನಾವು ಎಲ್ಲವೂ ತಿಳ್ಕೊಂಡು ಕೊಟ್ಟಿದ್ದೀವಿ ಅಂತನ. ಆ ದಿನ ಏನಾದರೂ ಕೇಸ್ ಇದ್ದು, ಆ ಕೇಸ್ ನಮಗೂ ಗೊತ್ತಿದ್ದು ಅವ್ರಿಗೆ ಮಾರಿದ್ರೆ ಅದು ನಮ್ಮ ಲೀಗಲ್ ತಪ್ಪು, ಮಾರಲ್ ತಪ್ಪು. ಹೌದು. ಅವತ್ತಿನ ದಿನ ಕೇಸ್ ಇಲ್ಲ, ಕೇಸ್ ಆಗಿದ್ದು ಇನ್ಯಾವತ್ತು. ಸೊ ಬೈಯರ್ ಸ್ಟಾರ್ಟೆಡ್ ಕಮಿಂಗ್ ಎವ್ರಿ ವೀಕ್. ಒಂದು 7-8 ವರ್ಷಗಳು ಪ್ರತಿ ವಾರ ಬರೋರು, ಅವ್ರ ಫ್ರಸ್ಟ್ರೇಷನ್ ಹೇಳ್ಕೊಳ್ಳೋರು. ನಾವು ಅವ್ರು ಬಂದಾಗೆಲ್ಲ ಡೆವಲಪರ್ ಹತ್ರ ಹೋಗ್ತಾ ಇದ್ವಿ. ಡೆವಲಪರು ಕೋರ್ಟಲ್ಲಿ ಸಾಲ್ವ್ ಆಗಬೇಕಲ್ವಾ ಅನ್ನೋರು. ನಾವು ಹೇಳ್ತಾ ಇದ್ವಿ, ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ. ನಾವು ಲೀಗಲ್ಲಾಗಿ ಸರಿ ಇರೋವಾಗ ನಾನು ಯಾಕೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಅವರು. ಡೆವಲಪರ್ ಈಸ್ ರೈಟ್, ಬೈಯರ್ ಈಸ್ ರೈಟ್, ವೀವರ್ ರೈಟ್, ಸ್ಟಿಲ್
ಪ್ರಾಬ್ಲಮ್ ಆಯಿತು. ಆಮೇಲೆ ನಮ್ಮ ಬಲವಂತಕ್ಕೆ, ಓನರ್ ಆ ಬಯರ್ಸಿನ ಬಲವಂತಕ್ಕೆ, ಆ ಫ್ರಸ್ಟ್ರೇಷನ್ಗೆ ಅವ್ರು ಹೋಗಿ ಒಂದು ಸೆಟಲ್ಮೆಂಟ್ ಮಾಡ್ಕೊಂಡು ಬಂದರು. ಸೆಟಲ್ಮೆಂಟ್ ಆಯಿತು, ಕ್ಲಿಯರ್ ಆಯಿತು. ಬಟ್ ದಿಸ್ ಫ್ರಸ್ಟ್ರೇಷನ್ ರಿಮೈನ್ಸ್. ಅದಕ್ಕೇನಂತಂದರೆ, ಯಾರೇ ಬಯರ್, ಹೂಎವರ್ ದ ಬಯರ್, ಬೈ ಮಾಡಿದ ತಕ್ಷಣ, ಅದು ರಿಜಿಸ್ಟರ್ ಆಗಿದ ತಕ್ಷಣ, ಖಾತೆ ಆಗಿದ ತಕ್ಷಣ ಎಲ್ಲವೂ ಸರಿ ಇದೆ ಅಂತ ಅಲ್ಲ. ಇದು ಕೇಸ್ ಹಿಸ್ಟ್ರಿ 1. ಇದರ ಕಂಟಿನ್ಯೂಷನ್ ಇನ್ನೊಂದು ಕೇಸ್ ಹಿಸ್ಟ್ರಿ ಕೊಟ್ಬಿಡ್ತೀನಿ, ನನ್ನ ಸ್ವಂತದ್ದು. ಓಕೆ. ಬೆಂಗಳೂರಿನಲ್ಲಿ 2003 ನಾವು BDA ಆಕ್ಷನಲ್ಲಿ ಒಂದು ಪ್ರಾಪರ್ಟಿಯನ್ನು ಆಕ್ಷನಲ್ಲಿ ಬೈ ಮಾಡಿದ್ವಿ. ಓಪನ್ ಆಕ್ಷನಲ್ಲಿ, ಸರ್ಕಾರದ್ದು. ಅರ್ಲಿಯರ್ ಕೇಸ್ ಹಿಸ್ಟ್ರಿ ಪ್ರೈವೇಟ್, ಸರ್ಕಾರದ್ದು ಬೈ ಮಾಡಿದ್ವಿ. ಸರ್ಕಾರ ಸೇಲ್ ಮಾಡಿದ್ರು. ನಮ್ಮ ಹತ್ರ 25% ಅವತ್ತು ಐ ಥಿಂಕ್ 2-3 ದಿನದಲ್ಲಿ ಕಟ್ಟಿಸ್ಕೊಂಡ್ರು. ಆಮೇಲೆ ನೀವು ಬಂದು ಕಟ್ಬಿಡಿ, ರಿಜಿಸ್ಟರ್ ಮಾಡಿ ಕೊಡ್ತೀವಿ ಅಂತಂದ್ರು. 75%ಗೆ ನಾನು ವಿಜಯ ಬ್ಯಾಂಕಲ್ಲಿ ಲೋನ್ಗೆ ಹೋದೆ. ಐ ಥಿಂಕ್ 21 ಲಕ್ಷನೋ 22 ಲಕ್ಷನೋ ಲೋನ್ ಸಿಕ್ತು. ತಗೊಂಡೋಗಿ ಕಟ್ಟಿದ್ವಿ. ಪೂರ್ತ ಕಟ್ಟಿದ ಮೇಲೆ ಒಂದು ನೋಟಿಸ್ ಬಂತು ನನಗೆ, ದ ಪ್ರಾಪರ್ಟಿ ಈಸ್ ಅಂಡರ್ ಲಿಟಿಗೇಷನ್, ಇದರ ಮೇಲೆ ಒಂದು ಕೇಸ್ ಆಗಿದೆ, ಹಾಗಾಗಿ ಈಗ ನಿಮಗೆ ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ ಆಗಲ್ಲ. ಇದು BDAನೇ ಕೊಟ್ಟಿದ್ದು ಲೆಟರ್. ನಾನು ಬಾಟ್ ಇನ್ ಗುಡ್ ಫೇತ್, BDA ಸೋಲ್ಡ್ ಇನ್ ಗುಡ್ ಫೇತ್. ಅವತ್ತಿಗೆ ಕೇಸ್ ಇತ್ತ ಅಂದರೆ ಇರಲಿಲ್ಲ. BDA ಮೇಲೂ ಕೇಸ್ ಆಗ್ಬೋದು, ಸರ್ಕಾರದ ಮೇಲೂ ಕೇಸ್ ಆಗ್ಬೋದು, ಅದರ ಇಂಪ್ಯಾಕ್ಟ್ ನಮ್ಮ ಮೇಲೂ ಆಗ್ಬೋದು. ಇದರ ಏನೇನು ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ತೀನಿ. ನಾನು ಹೀಗೆ ರಿಯಲ್ ಎಸ್ಟೇಟಿಗೆ ಬರ್ಲಿಕ್ಕೆ ಸಾಧ್ಯ ಆಗಿತ್ತು. ಅದಕ್ಕೆ ದುಡ್ಡು ಕಟ್ಟಿದ್ವಿ. ಕೇಸ್ ಇದೆ ಅಂತ ಗೊತ್ತಾಯಿತು. ವಿಜಯ ಬ್ಯಾಂಕು ನಮಗೆ ವಾಪಸ್ ನೀವು ದುಡ್ಡು ಕಟ್ಟಬೇಕು ಅಂತ ಬಲವಂತ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಸೆಕ್ಯೂರಿಟಿ ಹೊರಟೋಯ್ತು. ದುಡ್ಡು ರಿಲೀಸ್ ತೊಗೊಂಡ್ಬಿಟ್ವಿ, ದುಡ್ಡು ಕಟ್ಬಿಟ್ವಿ ಅಲ್ಲಿ. ಆಮೇಲೆ ಬ್ಯಾಂಕಿಗೆ ಗೊತ್ತಾಯಿತು ಇದಕ್ಕೆ ಹೋಲ್ಡ್ ಇಲ್ಲ, ಇದು ರಿಜಿಸ್ಟರ್ ಆಗ್ತಾ ಇಲ್ಲ ಅಂತ ಗೊತ್ತಾಯಿತು. ಮತ್ತು ನಮ್ಮ ಡ್ಯೂಟಿ ನಾವು ಹೇಳಬೇಕಾಯಿತು ರಿಜಿಸ್ಟರ್ ಆಗಲಿಲ್ಲ ಅಂತ. ಸರ್ಕಾರ ಅವರು ಬ್ಯಾಂಕ್ ಕೇಳೋಕ್ಕೆ ಶುರು ಮಾಡಿದ್ರು, ಪ್ಲೀಸ್ ಕಮ್ ಅಂಡ್ ಪೇ ಬ್ಯಾಕ್ ದಿ ಮನಿ. ಏನು ಮಾಡಿದ್ರಿ ಮತ್ತೆ ನಾವು, ನನ್ನ ಸ್ವಂತ ಮನೆ ಇತ್ತು, ಮನೆಯನ್ನು ಮಾರಿದ್ವಿ. ಮಾರಿಬಿಟ್ಟು ಆ ದುಡ್ಡು ತೊಗೊಂಡೋಗಿ ಬ್ಯಾಂಕಿಗೆ ಕಟ್ಟಿದ್ವಿ. ಸ್ವಂತ ಮನೆ. ಇವತ್ತಿದ್ದಿದ್ರೆ ಅದು ನಂಗೊಂದು 8-10 ಕೋಟಿ ಬರ್ತಾಯಿತ್ತು. ಇದೇನಾಯ್ತು ಈ ಕಡೆ ಸೈಡ್? ಇವತ್ತಿಗೂ ನಂಗೆ ರಿಜಿಸ್ಟರ್ ಆಗಿಲ್ಲ. 20 ವರ್ಷಗಳಾಯಿತು. ಇವತ್ತಿಗೂ ಆಗಿಲ್ಲ. ಹಾಗಿದ್ರೆ ಸರ್ಕಾರನ ನಂಬೋದಾ ಬೇಡವಾ ಅಂತ. ನಮ್ಮಲ್ಲಿ ಇರೋದೆಲ್ಲ ನಂಬಿಕೆಯ ವ್ಯಾಪಾರಗಳೇ. ಆದರೆ ಸರ್ಕಾರನೇ ನಂಬದೇ ಇದ್ರೆ ಇನ್ಯಾರನ್ನ ನಂಬೋದು? ಹಾಗಿದ್ರೆ ರಿಜಿಸ್ಟರ್ ಮಾಡಿಕೊಟ್ಟ ತಕ್ಷಣ ಪ್ರಾಪರ್ಟಿ ನಿಮ್ದು ಅಂತ ಅನ್ಕೋಬಾರ್ದು, ನಮ್ದು ಅಂತ ಅನ್ಕೋಬಾರ್ದು. ಆ ಡಿಪಾರ್ಟ್ಮೆಂಟ್ ಖಾತಾ ಮಾಡಿಕೊಟ್ಟ ತಕ್ಷಣನೇ ನಮ್ದು ಅಂತ ಅನ್ಕೋಬಾರ್ದು. ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಅದು ನಮ್ದು ಅಂತ ಅನ್ಕೋಬಾರ್ದು. ಇದೆಲ್ಲವೂ ಕೂಡ ಪ್ರಿಕಾಷನ್ಸೇನೆ. ಯಾವಾಗಲೂ 1%, 5%, 10% ಈ ಥರ ಅನ್ಫೋರ್ಸೀನ್ ಕೇಸಸ್ ಆಗುವ ಸಾಧ್ಯತೆಗಳು ಇದೆ ಅಂತಾನೆ ತಗೋಬೇಕು. ಪ್ರಿಪೇರ್ಡ್ ಆಗಿರ್ಬೇಕು ಅದಕ್ಕೆ ಮೆಂಟಲಿ. ಅವಾಗ ಏನಾಗುತ್ತೆ, ನಿಮಗೆ ಬ್ಯಾಕಪ್ ಪ್ಲಾನ್ಸ್ ರೆಡಿ ಇರುತ್ತೆ. ಈಗ ನನ್ನ ಕೇಸಲ್ಲಿ ಒಂದು ಬ್ಯಾಕಪ್ ಪ್ಲಾನ್ ರೆಡಿ ಇತ್ತು. ಏನಂತ, ನನ್ನ ಮನೆ ಇತ್ತು. ಈ ಬಲವಂತಕ್ಕೆ ನಮಗೆ ಆ ಸೈಟ್ ಉಳ್ಕೊಳ್ಳಿ, ಅದು ಯಾವತ್ತಾದ್ರೂ ಸಾಲ್ವ್ ಆಗುತ್ತೆ ಅಂತ ಹೇಳಿ ನಾವು ಮನೆ ಮಾರಿದ್ವಿ. ಸ್ವಂತ ಮನೆ, ನನ್ನ ತಂದೆಯ ಮನೆ. ಅದಾದಮೇಲೆ ನಂಗೆ ಅನಿಸಿದ್ದು, ಸರ್ಕಾರನೇ ಹೀಗೆ ಮಾಡೋದಾದರೆ ನಾನು ಇದಕ್ಕಿಂತ ಚೆನ್ನಾಗಿ ಕೊಡಬಹುದಲ್ವಾ ಅಂತ ನಂಗೆ ಅನ್ನಿಸ್ತಾ ಇತ್ತು. ಹಾಗೆ ನಾನು ರಿಯಲ್ ಎಸ್ಟೇಟಿಗೆ ಎಂಟರ್ ಆಗೋಕ್ಕೆ ಶುರುವಾಗಿದ್ದು. ಈ ನೋವುಗಳು, ಈ ತಪ್ಪುಗಳು ಬೇರೆಯವ್ರಿಗೆ ಆಗಬಾರ್ದಲ್ಲ ಅಂತ. ಇವತ್ತಿಗೂ ನಾವು ಅದಕ್ಕೆ ಒಂದು 8ರಿಂದ 10 ಅಡ್ವೊಕೇಟ್ಗಳ ಹತ್ರ ಚೆಕ್ ಮಾಡಿಸ್ತೀವಿ ಒಂದು ಪ್ರಾಪರ್ಟಿಯನ್ನು. ಪ್ರಾಪರ್ಟಿ 100% ಕ್ಲಿಯರ್ ಇದೆ ಅಂತ ಚೆಕ್ ಮಾಡಿಸ್ಕೋತೀವಿ. ಆ 100% ಕ್ಲಿಯರ್ ಇದೆ ಅಂದಾಗ್ಲೂ ಕೂಡ ನಮಗೆ ಭಯ ಇದೆ. ಏನಂತಂದರೆ ಯಾವತ್ತಿಗೆ ಏನು ಕೇಸ್ ಆಗ್ಬೋದೋ ಗೊತ್ತಿಲ್ಲ. ಪ್ರಾಪರ್ಟಿ ಸೇಲ್ ಆಗಿ 10 ವರ್ಷ ಆದಮೇಲೆ ಯಾರೋ ಒಬ್ರು ಕ್ಲೈಮೆಂಟ್ ಬರ್ಬೋದು. ಪ್ರಾಪರ್ಟಿ ಸೇಲ್ ಆಗಿದ್ದ ದಿನ ನನಗೆ ಈ ವಿಚಾರ ಗೊತ್ತಿರಲಿಲ್ಲ, ಹಾಗಾಗಿ ನಿಮ್ಮ ಹತ್ರ ಈಗ ಬರ್ತಾ ಇದ್ದು, ನಂಗೆ ಈಗ ವಿಚಾರ ಗೊತ್ತಾಯ್ತು ಅಂತ ಬಂದು ಕೇಸ್ ಹಾಕ್ಬೋದು. ಕೇಸ್ ಅಕ್ಸೆಪ್ಟ್ ಆಗಿಬಿಡತ್ತೆ. ಕೇಸ್ ಯಾರಂತೆ ಆಗತ್ತೆ, ಬೈಯರ್ ಅಂತೆ ಆಗತ್ತಾ, ಸೆಲ್ಲರ್ ಅಂತೆ ಆಗತ್ತಾ, ಅಥವಾ ಹಳೆ ಸೆಲ್ಲರ್ ಅಂತೆ ಆಗತ್ತಾ, ಅದು ಗೊತ್ತಿಲ್ಲ. ಅದು ಯಾವಾಗಲೂ ಸ್ಟ್ರೆಂತ್ಸ್ ಆಫ್ ದ ಕೇಸ್ ಮೇಲೆ ಹೋಗುತ್ತೆ. ಆದರೆ ಈ ಪ್ರಾವಿಷನ್ ಯಾರು ಕೊಟ್ಕೊಳ್ಳೇಬೇಕು. ನಮ್ಮದು 100% ಅಂತ ಅನ್ಕೋಬಾರ್ದು ಯಾವತ್ತು. ಆ ಒಂದು ಸ್ವಲ್ಪ ಆದರೂ ಆ ಪ್ರಾವಿಷನ್ ಯಾವಾಗಲಾದರೂ ಇದ್ರ ಮೇಲೆ ಕೇಸ್ ಆಗಬಹುದೇನೋ ಅನ್ನುವ ಪ್ರಾವಿಷನ್ ಯಾವಾಗಲೂ ಇಟ್ಕೊಂಡಿರ್ಬೇಕು. ತುಂಬ ಸಂತೋಷನೂ ಇಟ್ಕೋಬಾರ್ದು. ಒಂದು 25% ರಿಸರ್ವ್ಡ್ ಫಾರ್ ಅನುಮಾನನೂ ಇಟ್ಕೊಂಡಿರ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅದು. ಲವ್ಲಿ. ಸೊ ಬಿವೇರ್.
ಪ್ರಿಪೇರ್, ಬಿವೇರ್ ಫಸ್ಟ್. ನನ್ನ ಎರಡೂ ಕೇಸ್ ಹಿಸ್ಟ್ರಿನಲ್ಲಿ ನಾನಾಗಲಿ ಇವರಾಗಲಿ ಎಲ್ಲರೂ ಬಿವೇರ್ ಆಗಿದ್ದರು. ಅವರವರು ಲೀಗಲ್ ಚೆಕ್ ಮಾಡಿಕೊಂಡ್ರು, ಏನೂ ಕೇಸ್ ಇಲ್ಲ ಅಂತ ಗೊತ್ತಾಯ್ತು, ಎಲ್ಲ ಆಯಿತು. ಆದರೆ ಎಲ್ಲ ದುಡ್ಡು ಕಟ್ಟಿ ಒಂದು ಕೇಸಲ್ಲಿ ರಿಜಿಸ್ಟರ್ ಆಯಿತು, ಇನ್ನೊಂದು ಕೇಸಲ್ಲಿ ರಿಜಿಸ್ಟ್ರೇಷನ್ಗೆ ಮುಂಚೆನೇ ನನಗೆ ಒಂದು ಶಾಕ್ ಆಯಿತು. ಇವತ್ತಿಗೆ ರಿಕೂಪ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ತಂದೆಯ ಮನೆ, ನನ್ನ ತಾಯಿಗೆ ಸೇರಬೇಕಾದ್ದು ಅದು ವಾಪಸ್ ನಂಗೆ ಬರಲೇ ಇಲ್ಲ. ಇವತ್ತು ಬರುತ್ತಾ ಗೊತ್ತಿಲ್ಲ. ಕೋರ್ಟ್ ಕೇಸ್ ಸುಪ್ರೀಂ ಕೋರ್ಟ್ ಆಗಬೇಕು, ಹೈಕೋರ್ಟ್ ಆಯಿತು, ಸುಪ್ರೀಂ ಕೋರ್ಟ್ಗೆ ಹೋಯ್ತು, ಸುಪ್ರೀಂ ಕೋರ್ಟಲ್ಲಿ ವರ್ಡಿಕ್ಟ್ ಆಯಿತು, ಅದ್ರ ಮೇಲೆ ಚಾಲೆಂಜ್ ಮಾಡಿದ್ರು, 3 ಬೆಂಚ್ ಆಯಿತು, 5 ಬೆಂಚ್ ಆಯಿತು. ಸೊ ಹಾಗಾಗಿ ವಿ ಆರ್ ರೆಡಿ. ಆ ನೋವು ಇನ್ನೊಬ್ರಿಗೆ ಆಗಬಾರ್ದು ಅಂತ ನಾನು ಲೈನಿಗೆ ಇಳಿದಿದ್ದೀನಿ. ಸಾಧ್ಯ ಆದಷ್ಟು ಐ ಆಮ್ ಜಸ್ಟಿಫೈಯಿಂಗ್ ಮೈ ಸೆಲ್ಫ್. ಅರ್ಧ ಕೊಟ್ಟು ಹೋಗಲ್ಲ. ಪೂರ್ತ ಪ್ರಾಜೆಕ್ಟ್ ರೆಡಿ ಇದ್ದರೆ ಮಾತ್ರ ನಾವು ಮಾರ್ಲಿಕ್ಕೆ ಹೋಗ್ತೀವಿ. That is one uniqueness of GSS So, projects. We want every buyer to be safe. That's Very it. kind of you. Thank you so much. ಎಷ್ಟು ಪ್ರಿಕಾಷನ್ಸ್ ತಗೊಂಡ್ರು 360 ಡಿಗ್ರಿ ಆ್ಯಂಗಲಲ್ಲಿ ನಾವು ಎಲ್ಲ ಚೆಕ್ ಮಾಡಿಸಿದ್ರು ಕೂಡ ಯಾವಾಗಲೂ ಏನು ಬೇಕಾದರೂ ಆಗೋ ಸಾಧ್ಯತೆಗಳಿರುತ್ತೆ. ಜಸ್ಟ್ ಬಿ ಪ್ರಿಪೇರ್ಡ್ ಅಲಾಂಗ್ ವಿತ್ ಬೀಯಿಂಗ್ ಅಲರ್ಟ್ ಅನ್ನೋದನ್ನ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ ಯೋಗಾತ್ಮ ಶ್ರೀಹರಿ ಅವರು. ಸೊ ನೀವು ಕೂಡ ಪ್ರಾಪರ್ಟೀಸ್ ತಗೊಳ್ಳುವಾಗ ಇಷ್ಟೆಲ್ಲ ಸಾಧ್ಯತೆಗಳನ್ನು ಇಟ್ಟುಕೊಂಡು ಮುಂದೆ ಎಲ್ಲದಕ್ಕೂ ಪ್ರಾವಿಷನ್ನ ಮಾಡಿಕೊಂಡು ತಗೊಳ್ಳಿ ಅನ್ನುವಂಥದ್ದು ಅವ್ರ ಕಿವಿ ಮಾತು. ಹೋಪ್ ನಿಮ್ಗೆ ಎಪಿಸೋಡ್ ಹೆಲ್ಪ್ಫುಲ್ ಆಗುತ್ತೆ ಅಂತ. ನಿಮ್ಮ ಫೀಡ್ಬ್ಯಾಕನ್ನು ನಮಗೆ ತಿಳಿಸೋದು ಮರಿಬೇಡಿ ಕಾಮೆಂಟ್ ಸೆಕ್ಷನಲ್ಲಿ. ನೋಡ್ತಾ ಇರಿ GSS ಮಾಧ್ಯಮ. ಇದು ಕಿರುಚಾಟ ಅಲ್ಲ, ಸ್ಪಷ್ಟತೆ.